ಗೋಧಿ ಬೀಸೋದ್ರಿಂದ ಹಿಡಿದು ಚಪಾತಿ ಸ್ಟೋರ್ ಮಾಡೋತನ ಪ್ರತಿಯೊಂದು ವಿಷಯನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕತ್ತೀನಿ ರೀ. ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ಪೂರ್ತಿ ನೋಡ್ತೀರಂತೇಳಿ ಅನ್ಕೊಂಡಿನಿ. ಹಿಂಗೆ ಮಾಡಿದ್ರ ಪ್ರವಾಸಕ್ಕೆ ಪಿಕ್ನಿಕ್ಕಿಗೆ ಹೋದಾಗ ಅಷ್ಟೇ ಅಲ್ದ ಮನ್ಯಾಗಿದ್ದಾಗೂ ನಾವು ಚಪಾತಿನ 4-5 ದಿನ ಸ್ಟೋರ್ ಮಾಡಿ ಇಡ್ಬೋದು. ಚಪಾತಿ ಜಲ್ದಿ ಬಿರುಸಾಗೋದಿಲ್ರಿ, ಕೆಡೋದಿಲ್ಲ, ಹಿಂಗೆ ಮೆತ್ತಗ ಇರ್ತಾವೆ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಪದರ್ ಚಪಾತಿ. ಇದು ನಮ್ಮ ಹೊಲದ ಜವಾರಿ ಗೋಧಿ ರೀ. ಗೋಧಿ ಒಳಗೆ ಹುಳ ಆಗಬಾರ್ದಪ್ಪ ಅಂತಂದ್ರೆ ಒಣಗಿದ ಬೇವಿನ ಎಲೆ ಹಾಕ್ರಿ, ಗೋಧಿ ಒಳಗೆ ಹಾಕಿಡ್ರಿ. ಇಲ್ಲ ಅಂತಂದ್ರೆ ಆಯುರ್ವೇದಿಕ್ ಶಾಪ್ನಾಗ ಗುಳಿಗೆ ಸಿಗ್ತಾವ್ರಿ, ಆ ಗುಳಿಗೆ ತೊಗೊಂಬಂದ್ಬಿಟ್ಟು ಒಂದು ಕಾಟನ್ ಬ್ಯಾಗ್ ಕಟ್ಟಿ ಗೋಧಿಯಾಗಿಡ್ರಿ. ಗೋಧಿನ ಬಿಸಿಲಿಗೆ ಹಾಕೋದು, ಅವಾಗವಾಗ ಗೋಧಿನ ಚೆಕ್ ಮಾಡೋದು ಮಾಡ್ತಿದ್ದಾರೆ. ಆದರೆ ಈ ನಡು ಸ್ವಲ್ಪ ಆ ಕಡೆ ಓಡಾಡೋದು ಬೇರೆ ಕೆಲಸ ಎಲ್ಲ ಜಾಸ್ತಿ ಆಯ್ತು. ಹಾಗಾಗಿ ಸ್ವಲ್ಪ ಗೋಧಿ ಕಡೆ ನಾನು ಲಕ್ಷ ಕೊಡ್ಲಿಲ್ಲ ರೀ. ಅದಕ್ಕೆ ಗೋಧ್ಯಾಗ ನುಷಿ ಆಗ್ಯಾವ ನೋಡ್ರಿ. ಗೋಧಿನ ಬಿಸ್ಲಿಗೆ ಹಾಕಿನ್ರಿ. ಗೋಧಿ ಒಳಗೆ ನುಷಿ ಆಗಲಿ ಹುಳ ಆಗಲಿ ಬಿಡಲಿ, ನೀವು ಬಿಸಾಕ್ ಕೊಡೋಕ್ಕಿಂತ ಮೊದಲು ಒಂದು 3-4 ತಾಸು ಇದನ್ನು ಬಿಸಿಲಾಗ ಚಲೋ ತಂಗೆ ಗರಿ ಗರಿ ಆಗೋತನ ಒಣಗಿಸ್ರಿ, ಆಮೇಲೆ ಬಿಸಾಕ್ ಕೊಡ್ರಿ. ಅಂದ್ರೆ ಹಿಟ್ಟು ಭಾಳ ಚಲೋ ಆಗ್ತೈತ್ರಿ. ಮತ್ತು ನೀವು ಇದನ್ನು ಒಂದು 2-3 ತಿಂಗಳು ಸ್ಟೋರ್ ಮಾಡಿನೇ ಇಟ್ಕೋಬೋದು. ಬಿಸಿದ ಮೇಲೆ ಒಂದು 2-3 ತಿಂಗಳು ಸ್ಟೋರ್ ಮಾಡಿನೇ ಇಟ್ಕೋಬೋದು. ಹಿಟ್ಟು ಜಲ್ದಿ ಹಾಳಾಗೋದಿಲ್ಲ ರೀ. ಈಗ ಈ ನುಷಿ ಆಗಿದ್ದ ಗೋಧಿನ ಹೆಂಗೆ ಕ್ಲೀನ್ ಮಾಡಬೇಕಪ್ಪ ಅಂತಂದ್ರೆ, ಒಂದು ದೊಡ್ಡ ಬುಟ್ಟಿ ತಗೋರಿ. ಇಲ್ಲ ಅಂತಂದ್ರೆ ನಿಮ್ಮ ಕಡೆ ಒಂದು ಪ್ಲಾಸ್ಟಿಕ್ ಟಬ್ ಇತ್ತಂದ್ರೆ, ದೊಡ್ಡ ಟಬ್ ಇತ್ತಂದ್ರೆ ಅದನ್ನು ತಗೋರಿ. ಅದ್ರಾಗ ಭಾಳಷ್ಟು ನೀರು ಹಾಕ್ರಿ. ಒಂದು ಚಾನ್ಗಿ ತಗೊಂಡು ಅದ್ರಾಗ ಸ್ವಲ್ಪ ಗೋಧಿ ಹಾಕಿ ಚಾನಿಸ್ರಿ. ಅವಾಗ ನೀರಾಗ ನುಷಿ ಬೀಳ್ತಾವ್ರಿ. ನೀರಾಗ ಚಾನ್ಸೋದ್ರಿಂದ ನುಷಿ ಜಲ್ದಿ ಹಾರೋಗೋದಿಲ್ಲ ರೀ. ನಾವು ಹಂಗೆ ಏನ್ರಿ ಹೊರಗೆ ಚಾನ್ಸಿದೀವಿ ಅಂತ ತಿಕ್ಕೋರಿ, ಅವಾಗ ಏನಾಗ್ತಾವೆ ಜಲ್ದಿ ಹಾರೋಗಿ ಬೇರೆ ಕಾಳು ಕಡಿಯೊಳಗೆ ಸೇರ್ಕೋತಾವ್ರಿ. ಅದಕ್ಕೆ ನೀರಾಗ ಚಾನ್ಸ್ರಿ. ಗೋಧಿನ ಚಾನ್ಸಿ ಗೊಬ್ಬರ ಚಿಲ್ದಾಗ ಹಾಕಿದ್ಯಾರಿ ನೋಡ್ರಿ. ಗೋದಾಗಿಂದ ಎಲ್ಲ ನುಷಿ ನೀರಾಗ ಹೆಂಗೆ ಬಿದ್ದಾವ ನೋಡ್ರಿ. ಈ ನೀರನ್ನ ಮನೆ ಹೊರಗೆ ದೂರ ಚೆಲ್ರಿ. ಗೋಧಿ ಎಲ್ಲ ಫುಲ್ ಕ್ಲೀನ್ ಅದು ನೋಡ್ರಿ. ಇದ್ರಾಗ ನಾನು ಒಂದು 5 kg ಅಷ್ಟು ಗೋಧಿನ ಬಿಸಾಕ್ ಕೊಡಾಕತ್ತೀನಿ ರೀ. 5 kg ಗೋಧಿಗೆ ಒಂದು 50 ಗ್ರಾಮಷ್ಟು ಸೋಯಾ ಕಾಳು ಹಾಕಾಕತ್ತೀನಿ ರೀ. ನಿಮ್ಮ ಕಡೆ ಸೋಯಾ ಇಲ್ಲ ಅಂತಂದ್ರೆ ನೀವು ಕಡ್ಲಿ ಕಾಳನ್ನು ಹಾಕೋಬೋದು. ನಾ ಒಂದ್ಸಲ ಸೋಯಾ ಹಾಕ್ತೀನಿ, ಒಂದ್ಸಲ ಕಡ್ಲಿನ ಹಾಕ್ತೀನಿ ರೀ. ಆದ್ರೆ ಭಾಳ ಹಾಕಕ್ಕೆ ಹೋಗ್ಬಾಡ್ರಿ, ಮತ್ತು ಚಪಾತಿ ಹೊತ್ತಾವು. ಗಿರಣಾಗ ಹಿಟ್ಟು ಮಾಡಿಸ್ಕೊಂಡು ಬಂದಾರಿ. ಹಿಟ್ಟು ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಇದನ್ನು ಪೂರ ತಣ್ಣಗಾಗೋತನ ಬಿಡ್ತೀನಿ ರೀ. ಪೂರ ತಣ್ಣಗಾದ್ಮೇಲೆ ಡಬ್ಬ್ಯಾಗ ಹಾಕೋತೀನಿ ರೀ.